ನಮಸ್ಕಾರ ಸ್ನೇಹಿತರೆ. ಕಳೆದ 2 ದಿನಗಳಿಂದ ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಅಂದರೆ ಮಂಡ್ಯದಲ್ಲಿ ಆಯೋಜಿಸಲಾಗಿರ್ತಕ್ಕಂಥ 87ನೇ ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಸಮ್ಮೇಳನ. ಈ ಒಂದು ಸಮ್ಮೇಳನದಲ್ಲಿ ನಮ್ಮ ಕನ್ನಡ ಸಂಸ್ಕೃತಿ, ಕನ್ನಡದ ವಿಚಾರಗಳು, ಕನ್ನಡದ ಸಾಹಿತ್ಯ ಈ ಒಂದು ವಿಷಯದ ಕುರಿತು ಕಾರ್ಯಕ್ರಮವನ್ನು ಆಯೋಜಿಸಬೇಕಾಗಿತ್ತು. ಆದರೆ ಇವತ್ತಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಮಾದ ಏನಪ್ಪ ಅಂದರೆ, ಕೇವಲ ಸಾಹಿತಿಗಳಿಗೆ ಸಂಬಂಧಪಟ್ಟಂತೆ ಸಾಹಿತ್ಯಗಳನ್ನು ಪರಿಚಯಿಸಬೇಕಾದಂಥ ಹಾಗೆ ಕನ್ನಡ ಸಂಸ್ಕೃತಿ, ಕನ್ನಡದ ಬಗ್ಗೆ ಒಂದು ವಿಚಾರಗೋಷ್ಠಿಯನ್ನು ನಡೆಸಬೇಕಾದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಧರ್ಮ ಗ್ರಂಥಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಬೇಸರ ಅಂತ ಹೇಳಬೇಕಾಗುತ್ತೆ. ಬೇಸರದ ಸಂಗತಿ ಅಂತ. ನಾನು ಯಾವ ಧರ್ಮವನ್ನು, ಯಾವ ಧರ್ಮದ ಗ್ರಂಥವನ್ನು ನಾನು ವಿರೋಧಿಸೋದಿಲ್ಲ. ಭಗವದ್ಗೀತೆ ಆಗಿರ್ಬೋದು, ಕುರಾನ್ ಆಗಿರ್ಬೋದು, ಬೈಬಲ್ ಆಗಿರ್ಬೋದು. ನಾವು ಭಗವದ್ಗೀತೆಗೆ ಎಷ್ಟು ಆದ್ಯತೆಯನ್ನು ಕೊಡ್ತೀವೋ, ಭಗವದ್ಗೀತೆಯನ್ನು ಎಷ್ಟು ಗೌರವಿಸ್ತೀವೋ ಅಷ್ಟೇ ಬೇರೆ ಇತರೆ ಧರ್ಮದ ಗ್ರಂಥಗಳನ್ನು ಕೂಡ ನಾವು ಗೌರವಿಸ್ತೀವಿ. ಆದರೆ ಇವತ್ತು ಆಗಿರ್ತಕ್ಕಂಥ ಒಂದು ಪ್ರಮಾದ ಏನಪ್ಪ ಅಂದರೆ, ಆ ಮಂಡ್ಯದಲ್ಲಿ ನಡೀತಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಆ ಒಂದು ಪುಸ್ತಕ ಅಂದರೆ ಗ್ರಂಥಾಲಯ ಲೈಬ್ರರಿಯಲ್ಲಿ ಧರ್ಮಗ್ರಂಥವನ್ನು ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ. ಇಸ್ಲಾಂನ ಮೂಲ ಗ್ರಂಥ ಆಗಿರ್ತಕ್ಕಂಥ ಕುರಾನನ್ನು, ಅವರು ಏನಿದೆ ಕುರಾನ್ ಏನಿದೆ, ಈ ಕುರಾನನ್ನು ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇವರಿಗೆ ಯಾವ ಒಂದು ಪರಿಮಿತಿಯಲ್ಲಿ ಹೇಳಬೇಕು, ಯಾವ ಭಾಷೆಯಲ್ಲಿ ಹೇಳಬೇಕು ಅರ್ಥ ಆಗ್ತಾಯಿಲ್ಲ. ಇದರ ಹೊಣೆಯನ್ನು ಕರ್ನಾಟಕ ಸರ್ಕಾರ ಹೊರಬೇಕು, ಅಲ್ಲಿ ಆಯೋಜಿಸಿರ್ತಕ್ಕಂಥ ಆಯೋಜಕರು ಹೊರಬೇಕು. ಇಸ್ಲಾಂನ ಈ ಒಂದು ಕುರಾನನ್ನು ಅಲ್ಲಿ ಮಾರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥವನು ಯಾರು? ಇದರ ಜವಾಬ್ದಾರಿಯನ್ನು ಆತ ಹೊರಬೇಕು. ಇದನ್ನು ಸಾರ್ವಜನಿಕರಾಗಿರ್ತಕ್ಕಂಥ ನೀವುಗಳು ಪ್ರಶ್ನೆ ಮಾಡಬೇಕಾಗುತ್ತೆ. ಸಾಹಿತ್ಯ ಸಮ್ಮೇಳನ ಅಂದರೆ ಅಲ್ಲಿ ಕೆ ಎಸ್ ನಿಸಾರ್ ಅಹಮದ್ ಅವರಾಗಿರ್ಬೋದು, ಕುವೆಂಪು ಅವರಾಗಿರ್ಬೋದು, ದ ರಾ ಬೇಂದ್ರೆ ಅವರಾಗಿರ್ಬೋದು, ಇತರೆ ಸಾಹಿತಿಗಳಿಗೆ ಸಂಬಂಧಪಟ್ಟಂತೆ, ಕನ್ನಡ ವಿಚಾರಧಾರೆಗಳಿಗೆ ಸಂಬಂಧಪಟ್ಟಂತೆ ಬೇಕಾದರೆ ಸಾಹಿತಿಗಳನ್ನು ಇವ್ರು ಮಾಡಲಿ, ಬೇಡ ಅನ್ನಲ್ಲ. ನನ್ನದು ಯಾವುದೇ ಆಕ್ಷೇಪ ಇಲ್ಲ, ನನ್ನದು ಯಾವುದೇ ಅಭ್ಯಂತರ ಕೂಡ ಇಲ್ಲ. ನನ್ನಲ್ಲಿ ಭಗವದ್ಗೀತೆಯನ್ನು ಇಟ್ಟು ಮಾರಿ ಅಂತಲೂ ಹೇಳಿಲ್ಲ. ಆದರೆ ಇವರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ? ನೇರವಾಗಿ ಆ ಒಂದು ದೃಶ್ಯವನ್ನು ನೋಡ್ಬೇಕು ನೀವು. ನಾಚಿಕೆ ಆಗುತ್ತೆ ಹೇಳ್ಕೊಳ್ಳೋದಕ್ಕೆ. ನಿನ್ನೆ ನಮ್ಮ ಸಾಮಾಜಿಕ ಕಾರ್ಯಕರ್ತರಾದಂಥ ಶ್ರೀ ಕುನಿಚ್ಚಿ ಕೆರೆಹಳ್ಳಿಯವರು ಆ ಒಂದು ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಅಸಹ್ಯ ಆಗುತ್ತೆ ಹೇಳ್ಕೊಳ್ಳೋದಕ್ಕೆ. ನಾನು ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ, ನಾಳೆ ಬೆಳಗ್ಗೆ ನಾನು ವಿಧಾನಸೌಧದ ಮುಂದೆ ಬಂದು ಒಂದು 100 ಭಗವದ್ಗೀತೆ ಬುಕ್ಕನ್ನು ನಿಮ್ಮ ವಿಧಾನಸೌಧ ಆವರಣದ ಮುಂದೆ ಇಟ್ಕೊಂಡು ಮಾರಾಟ ಮಾಡ್ತೀನಿ. ನೀವು ಅವಕಾಶವನ್ನು ಕೊಡ್ತೀರಾ? ಹೆಚ್ಚು ಮಾರೋದಿಲ್ಲ, 100 ಮಾರ್ತೀನಿ. ನಿಮ್ಮ ಕರ್ನಾಟಕದ ಶಕ್ತಿ ಕೇಂದ್ರ ವಿಧಾನಸೌಧದ ಮುಂದೆ, ನಿಮ್ಮ ಒಂದು ಆವರಣ ಏನಿದೆ ಆವರಣದ ಮುಂದೆ 100 ಭಗವದ್ಗೀತೆ ಬುಕ್ಗಳನ್ನು ನಾನು ಸೇಲ್ ಮಾಡ್ತೀನಿ. ನೀವು ಅವಕಾಶವನ್ನು ಮಾಡಿಕೊಡ್ತೀರಾ ಸಿದ್ದರಾಮಯ್ಯನವರೇ? ಹಾಗೆ ಅಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಿದಂಥ ನಿಮ್ಗಳಿಗೂ ನಾನು ಕೇಳಲಿಕ್ಕೆ ಬಯಸ್ತೀನಿ. ಸಾಹಿತ್ಯ ಸಮ್ಮೇಳನ ಅಂದರೆ ಅದು ಸಾಹಿತ್ಯಕ್ಕಷ್ಟೇ ಪೂರಕವಾಗಿರಬೇಕು. ಯಾವುದೋ ಒಂದು ಧರ್ಮಗ್ರಂಥವನ್ನು ಮಾರಲಿಕ್ಕಲ್ಲ. ನಾನು ಇಸ್ಲಾಂ ವಿರೋಧಿ ಅಲ್ಲ. ಆದರೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಈ ರೀತಿ ಒಂದು ತುಷ್ಟೀಕರಣ, ಈ ರೀತಿ ಒಂದು ಅಪೀಸ್ಮೆಂಟ್ ಏನಿದೆ, ಇದು ಒಳ್ಳೆಯದಲ್ಲ. ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇದು ಸಾಮಾಜಿಕ ವ್ಯವಸ್ಥೆಯ ಒಂದು ನೆಲೆಗಟ್ಟಿನಲ್ಲಿ ಮುಂದಿನ ಒಂದು ಸಾಮಾಜಿಕ ಭದ್ರತೆಯ ವಿಚಾರವಾಗಿ, ಮುಂದಿನ ಒಂದು ಭಾರತದ ಭವಿಷ್ಯದ ವಿಚಾರವಾಗಿ ಮಾತನಾಡೋದಾದರೆ ಇಂಥ ಒಂದು ಬೆಳವಣಿಗೆಗಳೇನಿದೆ ನಿಜಕ್ಕೂ ಕೂಡ ಆತಂಕಕಾರಿ. ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದರೆ ತರಕಾರಿ ಮಾರ್ಕೆಟ್ ಅಲ್ಲ, ಮೀನು ಮಾರ್ಕೆಟ್ ಅಲ್ಲ. ಯಾರು ಬೇಕಾದರೂ ಹೋಗೋದಕ್ಕೆ. ಅದಕ್ಕೊಂದು ಅರ್ಥ ಇದೆ. ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವ ನಿಮ್ಗಳಿಗೆ? ನಾಚಿಕೆ ಆಗಲ್ಲ ನೋಡ್ರಿ ನಿಮ್ಗಳಿಗೆ, ನಾಚಿಕೆ ಆಗಲ್ವಾ? ಇವತ್ತೇನು ಕುರಾನನ್ನು ನೀವು ಪ್ರದರ್ಶನಕ್ಕೆ ಇಟ್ಟಿದ್ದೀರೋ ಅದು ಉಚಿತವಾಗಿ, ಫ್ರೀಯಾಗಿ. ನಿಮ್ಮ ಯೋಗ್ಯತೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ 4 ಮಾತ್ರೆ ಇಡಲಿಕ್ಕೆ ಆಗೋದಿಲ್ಲ, ಸರಿಯಾಗಿ 4 ಡಾಕ್ಟ್ರುಗಳನ್ನ ಇಡಲಿಕ್ಕೆ ಆಗೋದಿಲ್ಲ, ನರ್ಸ್ಗಳನ್ನ ಇಡಲಿಕ್ಕೆ ಆಗೋದಿಲ್ಲ. ನಿಮ್ಮ ಯೋಗ್ಯತೆಗೆ ಬೆಂಕಿ ತಗೊಂಡೋಗಿ ಕುರಾನನ್ನು ಇಟ್ಟಿದ್ದೀರಾ. ದೊಡ್ಡ ಮಹಾ ಸಾಧನೆ ನಿಮ್ಮದು. ಇದೇ ಕೆಲಸವನ್ನು ಮಾಡಲಿಕ್ಕೆ ಅವ್ರು ನಮಗೆ ಬಿಡ್ತಾರನ್ರಿ?
ನಮ್ಮದೇ ಭಗವದ್ಗೀತೆಯನ್ನು ನಾನು ತೆಗೆದುಕೊಂಡೋಗಿ ಮೆಕ್ಕಾದಲ್ಲಿ ಮದೀನದಲ್ಲಿ ಓಪನ್ನಾಗಿ ಮಾರಾಟ ಮಾಡ್ಬೋದಾ? ಬಿಡ್ತಾರಾ ಅವರು? ನನಗೆ ಅವಕಾಶ ಕೊಡ್ತಾರಾ? ಶಿವಾಜಿನಗರದಲ್ಲಿ ನಾಳೆ ಬೆಳಿಗ್ಗೆ ನಾನು ಶಿವಾಜಿನಗರದ ಒಳಗಡೆ ಹೋಗಿ ಭಗವದ್ಗೀತೆ ಮಾರಲಿಕ್ಕೆ ಕೂತ್ಕೊಂಡ್ರೆ ನಾನು ಬಿಡ್ತಾರಾ ಮಾರಲಿಕ್ಕೆ? ನಾಚಿಕೆ ಆಗಲ್ವ ನಿಮ್ಗಳಿಗೆ? ನಾಲಾಯಕ್ಕಳ. ನಾನು ನೋಡಿ ಅಬ್ದುಲ್ ಕಲಾಂ ಅವರನ್ನು ಗೌರವಿಸ್ತೀನಿ, ಅಫ್ಜಲ್ ಗುರುವನ್ನಲ್ಲ. ಧರ್ಮವನ್ನು ಗೌರವಿಸ್ತೀನಿ. ನಿಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಬೇಡಿ ಇಲ್ಲಿ. ನಾನು ಧಾರ್ಮಿಕವಾಗಿ ಮಾತನಾಡ್ತಾ ಇಲ್ಲ, ರಾಜಕೀಯವಾಗಿ ಮಾತನಾಡ್ತಾ ಇಲ್ಲ, ಸಾಮಾಜಿಕ ವ್ಯವಸ್ಥೆ ಒಳಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಾಚಿಕೆ ಆಗಲ್ವ ನಿಮಗೆ? ಈ ರೀತಿ ಧರ್ಮಗ್ರಂಥವನ್ನು, ಒಂದು ಇಸ್ಲಾಂನ ಒಂದು ಧರ್ಮಗ್ರಂಥವನ್ನು, ಕುರಾನನ್ನು ನೀವು ಅಲ್ಲಿ ಉಚಿತವಾಗಿ ಸೇಲ್ ಮಾಡಲಿಕ್ಕೆ ಬಿಟ್ಟಿದ್ದೀರಲ್ಲ ನೀವುಗಳು. ಏನು ಅಂದ್ಕೊಂಡಿದ್ದಾರೆ ನೀವುಗಳು? ನಾವೇನು ಬೇಕಾದರೂ ಮಾಡ್ಬೋದು, ನಮಗೆ ಅಧಿಕಾರ ಇದೆ. ಸಿದ್ದರಾಮಯ್ಯನವರು ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ಯಾಕೆ ನೀವು ಭಗವದ್ಗೀತೆ ಮಾಡಲಿಕ್ಕೆಲ್ಲ ಅವಕಾಶವನ್ನು ಮಾಡಿಕೊಟ್ರಿ? ನಿಮ್ಮ ಡಿಪಾರ್ಟ್ಮೆಂಟ್, ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿನ ಕತೆ ಕಾಯ್ತಿತ್ತ? ಗೃಹ ಇಲಾಖೆನ ಕತೆ ಕಾಯ್ತಿತ್ತ? ಆಯೋಜನೆ ಮಾಡಿದಂಥವ್ನು ಯಾವನಲ್ಲಿ? ಬುದ್ಧಿ ಇದ್ದಂಥವ್ನು ಯಾರೂ ಇರಲಿಲ್ವ ಅಲ್ಲಿ? ಯಾವನಾದರೂ ಕುರಾನ್ ಮಾಡ್ತಾನನ್ರಿ ಅಲ್ಲಿ? ಸಾಹಿತ್ಯ ಸಮ್ಮೇಳನ ಇರ್ತಕ್ಕಂಥದ್ದು ಕನ್ನಡದ ಪರ ವಿಚಾರವಾಗಿ ಮಾತನಾಡ್ತಕ್ಕಂಥ, ಕನ್ನಡದ ಪರವಾಗಿ ಮಾತನಾಡಲಿಕ್ಕೆ, ಕನ್ನಡದ ಪರವಾಗಿ ಹೋರಾಟ ಮಾಡಲಿಕ್ಕೆ, ಮುಂದೆ ಏನು ಚಿಂತನೆಗಳು ನಡೆಸಬೇಕು ಅದನ್ನು ಮಾಡಲಿಕ್ಕೆ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡ್ತಕ್ಕಂಥದ್ದು. ಮುಂದೆ ಕನ್ನಡವನ್ನು ಹೇಗೆ ಬೆಳೆಸಬೇಕು, ಕನ್ನಡವನ್ನು ಹೇಗೆ ಉಳಿಸಬೇಕು, ನಿಮ್ಮ ಉರ್ದು ಹಾಗೂ ನಿಮ್ಮ ಕುರಾನನ್ನಲ್ಲಿ ಪ್ರದರ್ಶನ ಮಾಡಲಿಕ್ಕಲ್ಲ. ಅದು ಕನ್ನಡದಲ್ಲೂ ಅನುವಾದವನ್ನು ಮಾಡಿದ್ದಾರೆ, ಕನ್ನಡದಲ್ಲೇ ಇದೆ, ಅದು ಇದೇ ಪುಸ್ತಕ, ಸೇಮ್ ಇದೇ ಪುಸ್ತಕ. ಅದು ನಾಚಿಕೆ ಆಗುತ್ತೆ. ಅಯೋಗ್ಯರ. ಇದೇ ಕೆಲಸವನ್ನು ಮಾಡಲಿಕ್ಕೆ ಅವ್ರು ಬಿಡ್ತಾರಾ ನಮಗೆ? ನಾನು ಈಗಲೂ ಹೇಳ್ತೀನಿ, ನಾನು ಮುಸ್ಲಿಂ ವಿರೋಧಿ ಅಲ್ಲ, ಇಸ್ಲಾಂ ವಿರೋಧಿ ಅಲ್ಲ. ಭಗವದ್ಗೀತೆಯನ್ನು ನಾನು ಶಿವಾಜಿನಗರದ ಮಾರಲಿಕ್ಕೆ ಬಿಡ್ತಾರಾ ಅವರು? ಪ್ರೆಜರ್ ಟೌನ್ನಲ್ಲಿ ಮಾರಲಿಕ್ಕೆ ಬಿಡ್ತಾರಾ? KJ ಹಳ್ಳಿ DJ ಹಳ್ಳಿನ ನಾನು ಭಗವದ್ಗೀತೆ ಇಟ್ಕೊಂಡು ಮಾರಲಿಕ್ಕೆ ಬಿಡ್ತಾರಾ? ಹೇಗೆ ಅವಕಾಶ ಕೊಟ್ರಿ ನೀವು ಅವ್ರುಗಳಿಗೆ? ಧರ್ಮಗ್ರಂಥವನ್ನು ಮಾರಲಿಕ್ಕೆ ಹೇಗೆ ಅವಕಾಶ ಕೊಟ್ರಿ? ಕಾನೂನು ಸಚಿವರನ್ನು ಕೇಳಲಿಕ್ಕೆ ಬಯಸ್ತೀನಿ, ಹಾಗೆ ಗೃಹ ಸಚಿವರನ್ನು ಕೇಳಲಿಕ್ಕೆ ಬಯಸ್ತೀನಿ. ಇದು ನೋಡಿ, ಈ ಒಂದು ಬೆಳವಣಿಗೆ ಇದೆಯಲ್ಲ, ಇದು ಕಾಂಗ್ರೆಸ್ನ ನೀಚ ಕೃತ್ಯ. ನೀವು ಕಾಂಗ್ರೆಸ್ನವರು ಇದೇ ಕೆಲಸವನ್ನು ಮಾಡಿದ ಒಂದು ಪರಿಣಾಮವಾಗಿ ನೆಲಕಚ್ಚಿರ್ತಕ್ಕಂಥದ್ದು ದೇಶದಲ್ಲಿ. ಇದೇ ಒಂದು ಕೆಲಸವನ್ನು ಮಾಡ್ಕೊಂಡು ಬಂದ ಪರಿಣಾಮವಾಗಿಯೇ ಇವತ್ತು ನೀವು ಜನ ನಿಮ್ಮನ್ನು ಎಲ್ಲಿಡಬೇಕು ಅಲ್ಲಿ ಇಟ್ಟಿದ್ದಾರೆ. RSSನವರು ಕೋಮುವಾದಿಗಳು, VHP ಅವರು ಕೋಮುವಾದಿಗಳು, ಸಂಘ ಪರಿವಾರದವರು ಕೋಮುವಾದಿಗಳು. ಹಾಗಾದರೆ ಇವರು ಯಾರು? ನಿಮ್ಮ ಮಾವನ ಮಕ್ಕಳ? ಸ್ನೇಹಿತರೆ, ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ಬರ್ತೀನಿ, ಮತ್ತೆ ಇನ್ನೊಂದು ವಿಚಾರದ ಕುರಿತು ಮಾತನಾಡ್ತೀನಿ. ನನ್ನ ಒಂದು ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ನಾನು ಪ್ರಮೋದ ಕಾರಗೂರು. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.